ನಿಮಗೆ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದೆ, ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ 2023ಕ್ಕೆ ನಮ್ಮ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರೀ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತಿನ ಪಕ್ಷದ ಅಧ್ಯಕ್ಷರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು, ನಾನು MB ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನ ಕರೆದು ಮುಂದಿನ ಚುನಾವಣೆ ನೀವೆಲ್ಲರೂ ಕೂಡ ಮಾಡಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಸೊ ಮುಂದಿನ ದಿನಮಾನ 1 to 1 ಕರೆದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಸಿಕ್ಕದ. ಅವಾಗ 2ನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಸಿಕ್ಕದ, ಇನ್ನೊಬ್ಬರಿಗೂ ಒಂದು ಅವಕಾಶ ಸಿಕ್ಕದ. ಸೊ ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ಮೆಂಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ಆಮೇಲೆ ಇತ್ತೀಚಿನ 6 ತಿಂಗಳಾದ ಕೇಳಿದೆ ನಾನು, ವರ್ಲ್ಡ್ ಅನೇಕ ಮಾತುಗಳನ್ನು ನೀವು ಕೇಳಿದ್ದೀವಿ. ಸೊ ಅವುಗಳನ್ನು ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಒಡಂಬಡಿಕೆಯಿಂದಲೇ ಅವಕ್ಕೆ ಅವಕಾಶ ಸಿಕ್ಕದು. ಸೊ ಅದನ್ನು ಕರ್ನಾಟಕದಾಗ ಅನೇಕ ಜನರಿಗೆ ಈ ರೀತಿ ಅವರು ಮಾತುಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಆಗ ಕೇಳ್ತಿರ್ತೀನಿ. ನನ್ನ ಒಂದೇ ನಿವೇದನೆ, ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸ್ಕೊಳ್ಳಿ. ಮಾತು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ, ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ಸಂಪೂರ್ಣ ಅದಮ್ಯ ವಿಶ್ವಾಸ ನನಗದ. ಬಟ್ ನೋಡೋಣ, ಅದೇನು ಭಾಳ ದೂರ ಇಲ್ಲಿನ ಇನ್ ಶಾರ್ಟ್ ಟೈಮ್ದಾಗ ಆ ನಿರ್ಣಯ ಆಗ್ತದೆ. ಬಟ್ ನಾನು ನಿಮ್ಮಷ್ಟೇ ಅದನ್ನು ಕಾಯ್ತಾ ಇದ್ದೀನಿ. ಯಾಕಂದರೆ ನನ್ನ ಪ್ರಕಾರ ಈ ಮೊದಲನೇ ಅವಧಿಯೊಳಗೆ ಆಗ್ಬೇಕಾಯ್ತು. ಆ್ಯಸ್ ಪರ್ ಮೈ ಅವ್ರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಕೊಡಬೇಕಾಯ್ತು ಅಂತ ಅವ್ರು ಕೊಟ್ಟಿದ್ದಾರೆ. ಅಂಟಿಲ್ ಇನ್ನೊಂದು ಏನೋ ಎಕ್ಸ್ಪಾನ್ಷನ್ ಅದ ಆಫ್ಟರ್ ರಾಜ್ಯಸಭಾ ಆ್ಯಂಡ್ MLC. ಈ ಎಲೆಕ್ಷನ್ 18ಕ್ಕೆ ಮುಗೀತದೆ. ಸೊ 18ರ ನಂತರ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಅವತ್ತೇನು ಅವ್ರು ತೀರ್ಮಾನ ತಗೋತಾರೆ, ನಾನು ಅದನ್ನು ಸೂಕ್ಷ್ಮವಾಗಿ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲ, ಅವರೇ ಆ್ಯಂಗಲ್ದಾಗ ಇದ್ದಾರೆ, ಅದು ನಿಮಗೆ ಗೊತ್ತಾ. ಆದ್ರೆ ನನಗೇನು ಮಾತು ಕೊಟ್ಟಾರೆ ನಾ ಅಷ್ಟೇ ಕೇಳ್ತೀನಿ. ನನಗೆ ಯಾರ ಕೃಪಾ ಕಟಾಕ್ಷದಿಂದ ಮಂತ್ರಿ ಆಗತಕ್ಕಂಥ ಅವಶ್ಯಕತೆ ನನಗಿಲ್ಲ. ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಏನು ನಿರ್ಣಯ ಆಗ್ಯದ ಅದು ಕಾರ್ಯರೂಪಕ್ಕೆ ಬರಬೇಕು, ಅಷ್ಟೇ ನನ್ನ ನಿವೇದನೆ. ನಾನು ಬೇರೆ ಯಾವ ವಿಷಯಗಳಿಗೂ ಮಾತಾಡಕ್ಕೆ ಹೋಗೋದಿಲ್ಲ, ನಾನು ಯಾವ ವಿಚಾರವೂ ಮಾಡೋದಿಲ್ಲ. ಸ್ಪಷ್ಟವಾಗಿ ಅವರು ನನಗೇನು ಮಾತು ಕೊಟ್ಟಿದ್ರು, ನನ್ನ ಸುದೀರ್ಘ ರಾಜಕಾರಣದ 2ನೇ ಜನರೇಷನ್ ನಾನು ಈ ಪಾರ್ಟಿ ಒಳಗೆ. ಬೇರೆ ಕಡೆ ಅಚಲ ನಿರ್ಣಯದಿಂದ ಬಂದಿದ್ದೀವಿ ನಾವೆಲ್ಲ. 2013ರಿಂದ 18ರೊಳಗೂ ಒಬ್ರಿಗೆ ಸಹಕಾರ ಮಾಡಿದ್ದೀವಿ ನಾವು. 18ರ ಅವಧಿ ಒಳಗೂ ಒಬ್ಬರನ್ನ ಭಾಳ ಗಟ್ಟಿಯಾಗಿ ನಿಂತು ನಾನು ಮಂತ್ರಿ ಮಾಡಿದ್ದೀನಿ. ಇನ್ನೊಬ್ರಿಗೆ ಅವಕಾಶ ಸಿಕ್ಕಿತ್ತು. 23ರೊಳಗೂ ಇಬ್ಬರಿಗೆ ಅವಕಾಶ ಸಿಕ್ಕದ. ಆಮೇಲೆ ನಿಗಮ ಮಂಡಳಿ ಭಾಳ ಸಲ ಹೇಳಿ ನಿಮಗೆ, ನಿಗಮ ಮಂಡಳಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನನಗೆ ಕೇಳಿದ್ರು ಅವರು, ಭಾಳ ಜನರಿಗೆ ಹಿರಿಯ ಶಾಸಕರಿಗೆ ಅಕಾಮಿಡೇಟ್ ಮಾಡ್ತಾ ಇದ್ದೀವಿ ನಾವು, ಯಾರು ಸಚಿವರ ವಂಚಿತರಿದ್ದೀರಿ, ನೀವು ಆಗ್ರಿ ಅಂತೇಳಿ. ನಾನು ಅವ್ರಿಗೆ ಅವತ್ತು ಹೇಳಿದಷ್ಟೇ, ನೀವು ನನಗೆ ಚುನಾವಣೆ ಪೂರ್ವದೊಳಗೆ ಏನು ಮಾತು ಕೊಟ್ಟಿರಿ ಅದನ್ನು ಮಾಡಿರಿ, ನನಗೆ ಈ ನಿಗಮ ಮಂಡಳಿಗಳು ಬೇಡ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ಅವರು ಯಾವ ರೀತಿ ನಡ್ಕೋತಾರೆ ಅನ್ನೋದು ಅವ್ರಿಗೆ ಬಿಟ್ಟು. ಯಾಕೆ ನಕಾರಾತ್ಮಕ ಚಿಂತನೆ ಮಾಡ್ತೀರಿ ನೀವು? ಸಕಾರಾತ್ಮಕ ಹೋಗಲ್ಲ. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯ ಒದಗಿಸಿದ್ದಾರೆ ಅಂದ ಬಳಿಕ ನಮ್ಮನ್ನು ಯಾಕೆ ಒದಗಿಸಂಗಿಲ್ಲ? ಕಾಂಗ್ರೆಸ್ ಪಕ್ಷದ ಅಚ್ಚಲ ನಿಷ್ಠೆಯನ್ನು ಹೊಂದಿದ್ದೀನಿ, ಸೆಕ್ಯುಲರಿಸಮ್ ಮೇಲೆ ರಾಜಕಾರಣ ಮಾಡಿದ್ದೀನಿ, ಐಡಿಯಾಲಜಿ ಮುಖಾಂತರ ರಾಜಕಾರಣ ಮಾಡಿದ್ದೀನಿ. ಭಾಳ ಸಲ ಹೇಳಿದ್ದೀನಿ ನಮಗೆ, ನಾನು ಬೇರೆ ವಿಚಾರಗಳನ್ನು ಮಾಡಿಲ್ಲ ಎಂದು ಅಂತೇಳಿ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋಂಗಿಲ್ಲ, ಸೇವೆ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀನಿ. ಈ ಜಿಲ್ಲೆಯ ಟ್ರಾನ್ಸ್ಪರೆನ್ಸಿ ಅನ್ನೋದೇನು ಏನು ಸಿಗ್ತದೆ, ನೀವು ನಮ್ಮ ತಾಲೂಕಿಗೆ ಬಂದು ನೋಡ್ಬೋದು. ಬೇರೆ ಬೇರೆ ಸಂದರ್ಭದಾಗ ಅದು ಟ್ರಾನ್ಸ್ಫರ್ಸ್ನಾಗಿರ್ಬೋದು, ಡೆವಲಪ್ಮೆಂಟ್ದಾಗಿರ್ಬೋದು, ಬೇರೆ ಎಲ್ಲ ಆ್ಯಂಗಲ್ದಾಗ ಜರ್ನಲಿಸಮ್ ನೀವೆಲ್ಲ ಅತ್ಯಂತ ಅನುಭವಿಗಳಿದ್ರಿ. ಎಲ್ಲಿ ಏನು ನಡೀತದೆ, ಏನದ
ಗ್ರಾಸ್ ರೂಟ್ದಾಗ ಅಧಿಕಾರದ ವಿಕೇಂದ್ರೀಕರಣ ಹೆಂಗಾಗ್ಯದ, ಯಾರಿಗೆ ಯಾವ್ಯಾವ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಯಾವ್ಯಾವ ಸಮುದಾಯಗಳಿಗೆ ನಾನು ರಾಜಕೀಯವಾಗಿ ಅವ್ರ ಜೊತೆಗೆ ನಿಂತಿದ್ದೀನಿ, ಮತ್ತು ನನಗೂ ನನ್ನ ತಾಲೂಕಿನ ಜನ ನನ್ನ ಪಾಲಿನ ದೇವ್ರಂತ ಕರಿತೀನಿ ಅವ್ರಿಗೆ. ನನ್ನ ಸುದೀರ್ಘ ರಾಜಕಾರಣಕ್ಕೆ ಅವ್ರ ಶಕ್ತಿ ತುಂಬಿದ್ದಾರೆ. ಎಲ್ಲೋ ದಿಲ್ಲಾಗ ಬೆಂಗಳೂರದಾಗ ಕೂತು 4 ಮಂದಿ ನಿರ್ಣಯ ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ವಂಚನೆ ಆಗಿರ್ಬೋದು, ಆದರೆ ನ್ಯಾಯ ಕೊಡತಕ್ಕಂಥ ಏನು ಮಾಸ್ ಅದ ಅಲ್ಲಿ ನನಗೆಂದು ವಂಚನೆ ಆಗಿಲ್ಲ. 8 ಚುನಾವಣೆ ಒಳಗೆ 7 ಚುನಾವಣೆ ಗೆದ್ದಿದ್ದೀನಿ ನಾನು. ಒಂದು ಚುನಾವಣೆ 7 ಊರಿಗೆ ಹೋಲಾರ ಬಟ್ಟೆಗೆ ಜಸ್ಟ್ 571 ವೋಟ್ ಗೆದ್ದು ಹೊರಗೆ ಬಂದ ಬಳಕ ಹಿಂದ್ಗಡೆ ಆದದ್ದು. ಸೊ ಇಷ್ಟು ಜನರ ಜನಮಾನಸನಾಗ ಅವಕಾಶ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಭಾಳ ವಿಶೇಷವಾಗಿ ಗೌರವಿಸ್ತೀನಿ. ಇದನ್ನೂ ಸಹಿತ ನಾನು ಕೇಳಿಲ್ಲ, ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅವತ್ತಿನ ಸಭೆಗೂ ಸಹಿತ ನಾನು ಕೇಳಿಲ್ಲ ಅವ್ರಿಗೆ. ಅವರಾಗಿನೇ ಕೊಟ್ಟಿರ್ತಕ್ಕಂಥ ಮಾತು ಅದು ಉಳಿಸ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು. ಇವತ್ತು ಹೇಳ್ತೀನಿ ಆದರೆ ಅವತ್ತು ಹೇಳುವುದಿನ ಅಧಿಕಾರ ಟ್ರಾನ್ಸ್ಫರ್ ಆಗ್ತಕ್ಕಂಥ ನಿರ್ಣಯ ಇರಲಿಲ್ಲ. ಆದರೆ ಇವತ್ತು ಆ ನಿರ್ಣಯ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಳೆ ನೀರು ಹರಿದು ಹೊಸ ನೀರು ಬರಲಿ, ಹೊಸ ಜನ್ರೇಷನ್ ಪಾಲಿಟಿಕ್ಸ್ ಬರಲಿ ಅಂತ ಹೇಳಿದ್ದಾರೆ. ಸೊ ಆ ಆ್ಯಂಗಲ್ದಾಗ ತಾವೇನು ಮಾತು ಕೊಟ್ಟಿದ್ದೀರಿ ಅದ್ರ ಮೇಲೆ ನಾನು ಕೇಳ್ತಾ ಇದ್ದೇನೆ. ನನಗೆ ಅದೇ ಪಕ್ಷಕ್ಕೆ ನಾಯಕರಲ್ಲಿ ನಿವೇದನೆ ಅದ. ನಾವೇನು ಕೇಳಿದ್ದೀವಿ, ನಾವೇನು ಹೇಳಿದ್ದೀವಿ ಅದನ್ನು ನಿಮ್ಮ ಮುಂದೆ ಚರ್ಚೆ ಮಾಡೋದು ಬೇಡ. ಆದರೆ ಭಾಳ ಸ್ಪಷ್ಟವಾಗಿ ಕೆಲವು ಕೇಳಿದ್ದೀವಿ. ಒಂದು ಸರ್ಕಾರ ರಚನೆ ಆದ ನಂತರ ಇಡೀ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ. ಆದರೆ ಆ ಕೊರತೆ ಇಲ್ಲ ಆಗ್ಯದ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ಯಾರೂ ಕುಂತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲ ಇಂಡಿವಿಜುವಲ್, ನಾನು ಒಳಗೊಂಡು ಹೇಳ್ಬಿಡ್ತೇನೆ, ನಮಗೆಲ್ಲ ಇಂಡಿವಿಜುವಲ್ ರಾಜಕಾರಣದ ಮೇಲೆ ವಿಶೇಷವಾದಂಥ ವಿಚಾರದಿಂದ ರಾಜಕಾರಣ ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯ ಜನ ನಮ್ಮಿಂದ ಬಹಳ ನಿರೀಕ್ಷೆ ಇಟ್ಟಿದ್ರು. ಆಮೇಲೆ ನಾವೆಲ್ಲ ಈಗ ಮಾಗಿದ ರಾಜಕಾರಣಿಗಳು, ನಮ್ಮದೇ ಆದಂಥ ನಮಗೆ ಅನುಭವ ಅದ, ಸುದೀರ್ಘ ಇತಿಹಾಸ ಅದ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಅದರಲ್ಲಿ ವಿಫಲರಾಗಿದ್ದೀವಿ. ಇಡೀ ಜಿಲ್ಲೆಯ ಜನಮಾನಸ್ಸಿನೊಳಗೆ ಏನು ಅಪೇಕ್ಷೆ ಇತ್ತು ಆ ಅಪೇಕ್ಷೆದಾಗ ನಾವು ನಡ್ಕೊಂಡಿಲ್ಲ. ಯಾರ್ಯಾರು ವಿಫಲರಾಗಿದ್ದೀವಿ ನಮ್ಮ ಆತ್ಮಸಾಕ್ಷಿಗೆ ನಾವು ಕೇಳ್ಕೋಬೇಕು, ಅದ್ರ ಉತ್ತರವನ್ನು ಹುಡುಕೋಬೇಕು. ಮುಂದಿನ ದಿನಮಾನದಾಗ ಕನಿಷ್ಠ 2 ವರ್ಷದಲ್ಲಿ ಈ ಜಿಲ್ಲೆಯ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ರಾಜಕಾರಣ ಆಗಬೇಕು. ಅಧಿಕಾರ ಶಾಶ್ವತ ಇಲ್ಲ, ಇಂತಿಂಥವರು ಬಂದಿದ್ದಾರೆ ಹೋಗಿದ್ದಾರೆ, ದ್ಯಾಟ್ ಇಸ್ ಇಮ್ಮೆಟೀರಿಯಲ್, ಬಹಳ ಮಹತ್ವದ್ದಲ್ಲ. ಕೊನೆಗೆ ಈ ಜಿಲ್ಲೆಯ ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಜನರಿಗಾಗಿ ನಾವು ಏನು ಮಾಡಿದ್ದೀವಿ. ನನಗೆ ಒಂದು ಭಾಳ ಪ್ರಾಮಾಣಿಕವಾಗಿ ಹೈಕಮಾಂಡ್ದವರು ಇದನ್ನು ಗಮನಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಹೊಸ ನಾಯಕತ್ವ ನೀವು ಕ್ರಿಯೇಟ್ ಮಾಡ್ತೀರಿ ಅಂದರೆ ಉತ್ತರ ಕರ್ನಾಟಕಕ್ಕೂ ಮಾಡಬೇಕು, ಜಿಲ್ಲೆಗಳಲ್ಲಿ ಮಾಡಬೇಕು, ಅವಕಾಶಗಳು ಎಲ್ಲರಿಗೂ ಸಿಗಬೇಕಲ್ಲ. ಈಗ ಎಷ್ಟು ಜನ ಅವಕಾಶ ವಂಚಿತರದಾರೆ. ಅವಕಾಶ ವಂಚಿತರಿಗೆ ರಾಜಕಾರಣದಾಗ ಅವಕಾಶ ಸಿಗಲಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು ಅವ್ರು? ಅವ್ರದ್ದು ತಮಗೊಂದು ಅವಕಾಶಕ್ಕಾಗ್ರೆ ತೋರಿಸ್ಕೊಡೋರಲ್ಲ. ನಾನು ಆದವ್ರ ಬಗ್ಗೆ ಏನು ಇದು ಅನ್ನಂಗಿಲ್ಲ. ಆಯ್ತು, ಭಗವಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ, ಪಕ್ಷ ಅವ್ರಿಗೆ ಅವಕಾಶ ಕೊಟ್ಟಿದೆ, ಅವರಿಂದ ಒಳ್ಳೇದಾಗಲಿ. ಆದರೆ ಬೇರೆಯವರು ನಿರೀಕ್ಷೆ ಒಳಗೆ ಯಾರದಾರಲ್ಲ ಅವರಿಗೂ ನ್ಯಾಯ ಸಮೇತವಾಗಿ ಅವಕಾಶ ಸಿಗಬೇಕು. ಅಷ್ಟು ನಂದು ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲೆಲ್ಲಿ ಅವಕಾಶ ವಂಚಿತರದಾರ ಅವ್ರಿಗೆ ಅವಕಾಶ ಕೊಡಬೇಕು. ಪಕ್ಷ ಸೂಕ್ಷ್ಮವಾಗಿ ನಿರ್ಣಯಿಸಬೇಕು ಮತ್ತು ಕೆಲವು ಈಗಾಗಲೇ ಏನು ಡಿಸಿಷನ್ ಮಾಡಿದಾರೆ ಅದನ್ನು ಇನ್ನೊಮ್ಮೆ ಮರುಪಡಿಸಬೇಕು ನಾನು ವಿನಂತಿ. ಅದರ್ವೈಸ್ ಜಸ್ಟಿಸ್ ಆಗಂಗಿಲ್ಲ. ನಾಳೆ ಎಲ್ಲಿಗೆ ಹೋಗೋದು? ಒಂದೇ ಇದರಾಗ ಹೊಂಡ್ತೀವಿ ಅಂದರೆ ಬೇರೆಯವರೆಲ್ಲ ಚಿಕಿತ್ಸೆಗೊಳ್ತಾರೆ. ಇಡೀ ನನ್ನ ಕ್ಷೇತ್ರದ ಜನ ಚಿಕಿತ್ಸೆಗೊಂಡಿದ್ದಾರೆ. ನಮ್ಮಲ್ಲಿ ಬರೇ ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರಲ್ಲ, ನಮ್ಮ ಸ್ವಾತಂತ್ರ್ಯದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತಿಂತ ಅವಕಾಶ ಇಲ್ಲ. ಅವಿಭಾಜ್ಯ ಜಿಲ್ಲೆ ಇದ್ದಾಕ್ರೆ ಈ 8ರಾಗಲ್ಲ 15 ಜಿಲ್ಲೆಗಳು 15 ವಿಧಾನಸಭಾ ಕ್ಷೇತ್ರ ಕೂಡಿ ನಮ್ದೊಂದು ಜಿಲ್ಲೆ ಇತ್ತು. ಬಾಗಲಕೋಟೆ, ಬಿಜಾಪುರ ಅವಿಭಾಜ್ಯ ಜಿಲ್ಲೆ. ಅವಾಗೂ ನಮ್ಗೆ ಸಿಕ್ಕಿಲ್ಲ, ಈಗೂ ಸಿಕ್ಕಿಲ್ಲ. ನಮ್ಮಲ್ಲೇ 4 ಜನ ನಾವು 3 ಸಲ ಗೆದ್ದವ್ರು. ಹಿರಿಯರಾಗಿರ್ತಕ್ಕಂಥ ಸುರ್ಪುರವ್ರು, ಹಿರಿಯರಾಗಿರ್ತಕ್ಕಂಥ ಕಲ್ಲೂರವ್ರು, ರವಿಕಾಂತ್ ಪಾಟೀಲ್ರು, ನಾವು 3 ಸಲ ಗೆದ್ದವರು. ಅಲ್ಲಿ 4 ಸಲ ಗೆದ್ದವ್ರು ಯಾರೂ ಇಲ್ಲ ಅಲ್ಲಿ. ಸೊ ನಾವು 4 ಜನ 12 ಟೋಟಲ್ 15 ವಿಧಾನಸಭೆ ಒಳಗೆ. ಇನ್ನೊಂದು 3 ಜನ ಚಾಂದ್ಕೋಟಿ ಪಾಟೀಲ್ರು, ಆಮೇಲೆ ಡಾಕ್ಟರ್ ಬಗ್ಲಿ ಅವರು, ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ NS ಕೇಡ್ ಅವರು. ಸೊ ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ.
57ಕ್ಕಿಂತ ಮೊದಲು ಒಬ್ರು ಶಹಾ ಅಂತೇಳಿ ಆಗಿದ್ದಾರೆ ಅಲ್ಲಿ, ಅದು ಬಾಂಬೆ ಕರ್ನಾಟಕ. ಸೊ ಈ ರೀತಿ ನೀವು ಆ ಒಂದು ಕ್ಷೇತ್ರಕ್ಕೆ ನೀವು ಅವಕಾಶ ಕೊಡಂಗಿಲ್ಲ ಅಂದರೆ ಅಲ್ಲಿ ಏನಾಗ್ಬಿಟ್ಟದ, ಈಗ ನಮ್ಮಲ್ಲಿ ಎಂದೂ ಕಾಂಗ್ರೆಸ್ಗೆ ಮತ ಹಾಕಲಾರ್ದವ್ರು ಸಹಿತ ಭಾವನೆ ಅದಲ್ಲಿ, ಯಾಕೆ ಇಂಡಿ ವಿಧಾನಸಭಾ ಕ್ಷೇತ್ರ ನಮಗೆ ಅವಕಾಶ ಸಿಗಂಗಿಲ್ಲ ಅಂತ. ಸೊ ಅದ್ರ ಒಂದು ಮಾತು ಹೇಳ್ತೇನೆ, ಪಕ್ಷ ನಾನು ಬರೀ ನನ್ನ ಒಂದು ವಿಷಯದಾಗ ಅನ್ನಂಗಿಲ್ಲ, ನಾನು ಅವಕಾಶ ವಂಚಿತರ ಪರವಾಗಿ ರಾಜಕಾರಣ ಮಾಡೀನಿ. ಒಂದು ಕಾಲ ಇತ್ತು MP ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು, ಅವಕಾಶ ವಂಚಿತರಿದ್ರು ಅವ್ರಿಗೆ MP ಮಾಡ್ತಕ್ಕಂಥ ಪ್ರಾಮಾಣಿಕ ಸಹಾಯ ಮಾಡಿದೆ ನಾನು. ಇನ್ನೊಬ್ರು ಒಟ್ಟ ನಾನು ಮಂತ್ರಿನೇ ಆಗಂಗಿಲ್ಲ ಅಂತಿದ್ರು, ಅವ್ರಿಗೆ ಗಟ್ಟಿಯಾಗಿ ನಿಂತು ಮಂತ್ರಿ ಮಾಡೀನಿ ನಾನು. ಅದಕ್ಕೆ ಮತ್ತೊಬ್ರದ್ದು ಮುಗಿದ ನಂತರ ಕೇಳ್ತಾ ಇದ್ದೀನಿ, ನಾನು ನನ್ನ ಹಕ್ಕನ್ನ ಪ್ರತಿಪಾದನೆಯನ್ನ ನಾನು ಮೊದಲು 13ರಾಗ ಗೆದ್ದಾಗ್ರೆ ಕೇಳಕ್ಕೆ ಹೋಗಿಲ್ಲ, 18ರಾಗೂ ಮಾಡಿಲ್ಲ. ನಾನೇ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ಕರೆಸಕ್ಕಂಥ ಸಾರ್ವಜನಿಕ ಸಭೆಯಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡೇನು, ಯಾರಿಗೆ ಅವಕಾಶ ವಂಚಿತರದಾರ ಅವ್ರಿಗೆ ಮಾಡ್ರಿ ಅಂತೇಳಿ. ಈ ವಿಷಯವನ್ನು ನಾನು ಅವತ್ತು ಪ್ರತಿಪಾದನೆ ಮಾಡೀನಿ ಇನ್ನೊಬ್ಬರಿಗಾಗಿ, ಇವತ್ತು ನನಗಾಗಿ ನಾನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀನಿ. ನೀವು ಅದನ್ನು ಅವ್ರಿಗೆ ಕೇಳಬೇಕು, ದ ಕ್ವಶನ್ ಅವ್ರಿಗೆ ಕೇಳಬೇಕಲ್ಲ. ನಾನು ಮಾಡೋದನ್ನು ಹೇಳಕತ್ತೀನಿ, ನಾನು ಮಾಡೀನು, ನನ್ನ ಆತ್ಮಸಾಕ್ಷಿಗೂ ಪ್ರಮಾಣವಾಗಿ. ಯಾರಿಗೆ ನೀವು ಅವ್ರಿಗೆ ಕೇಳಬೇಕಲ್ಲ, ಯಾವ ಪ್ರಶ್ನೆಯನ್ನು ನಾನು ಹೇಳ್ತೀನಿ, ಯಾರಿಗೆ ಯಾವ ಸಂದರ್ಭ 96ರಾಗ ಏನು ಮಾಡೀನು, 2018ರಾಗ ಏನು ಮಾಡೀನು ನಾ ಹೇಳ್ತೀನಿ. ಆದ್ರೆ ಅವ್ರು ಹೇಳ್ಬೇಕಲ್ಲ, ಅದು ಉಳಿದದ್ದು ನಾ ಹೆಂಗೆ ಹೇಳಿ, ನೀವು ಅವ್ರಿಗೆ ಕೇಳಬೇಕು. ರೈಟ್ ಕ್ವಶನ್ ಬಟ್ ರಾಂಗ್ ಪರ್ಸನ್, ನೀವು ಜಸ್ಟ್ ಆಸ್ ಫಾರ್ ರೈಟ್ ಪರ್ಸನ್. ಅಲ್ಲ, ನನ್ನ ಕಾನ್ಫಿಡೆಂಟ್ ಪ್ರಶ್ನೆ ಬರೋಂಗಿಲ್ಲ. ಅದು ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸ್ಪರ್ಶದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೆ. ನನಗೆ ಅವಕಾಶ ಇತ್ತು, ಸಹಾಯ ಮಾಡೀನಿ. ಮಾಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟದ್ದು. ಅವ್ರ ಕೋಟಾನು ಕಾಂಗ್ರೆಸ್ ಕೋಟ, DK ಶಿವಕುಮಾರ್ ಅವ್ರ ಕೋಟಾನು ಕಾಂಗ್ರೆಸ್ ಕೋಟ, ನಮ್ಮ ಎಲ್ಲಾರದು ಕೋಟಾನು ಕಾಂಗ್ರೆಸ್ ಕೋಟ. ಕಾಂಗ್ರೆಸ್ ಪಕ್ಷದಾಗ ಇದ್ದವರೇ ಆಗ್ತಾರೆ. ಅಲ್ಟಿಮೇಟ್ CM ಅವರ ಆ ನಿರ್ಣಯದಿಂದ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಅವರು ಭಾರತ ದೇಶಗಳ ಒಂದು ವಿಭಿನ್ನ ರಾಜಕಾರಣ CWC ಮೆಂಬರ್ ಆಗಿದ್ರು ಅವರು. ನಾನು ವಿಶೇಷವಾಗಿ ನಮ್ಮ ಭಾಗದ ಜನರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಸೊ ಆ ನಿರ್ಣಯ ಅವ್ರದ್ದೇ ಆದಂಥ ಅವ್ರ ಮಾತಿಗೂ ಒಂದು ತೂಕಿದೆ. ಎರಡನೇದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಸಂಪೂರ್ಣ ಆ ಒಂದು ಅವಕಾಶ ಅಧಿಕಾರ ಅವ್ರಿಗಿದೆ, ಅವ್ರ ಪರಮಾಧಿಕಾರ. ಯಾರಿಗೆ ತಮ್ಮ ಟೀಮ್ನಾಗ ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ಅವ್ರು ಮಾಡಲಿ. ಆಮೇಲೆ ಹೈಕಮಾಂಡ್ದವ್ರು ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರಲ್ಲ ನಮ್ಮಂಥವ್ರಿಗೆ, ಅದನ್ನು ಹೈಕಮಾಂಡ್ ಫುಲ್ಫಿಲ್ ಮಾಡಬೇಕು. ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಅವರಿಗೆ ಸ್ವಾರ್ಥನೂ ಸಿದ್ದರಾಮಯ್ಯನವ್ರ ಬಳಿ ಇಲ್ಲ. ಅವರಿಗೆ ರಾಜ್ಯಸಭಾ ಆಫರ್ ಮಾಡಿದ್ರು, ಭಾಳ ನಯವಾಗಿ ನಾನು ದಿಲ್ಲಿ ರಾಜಕಾರಣಕ್ಕೆ ಹೋಗೋದಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರೋದಿಲ್ಲ, ರಾಜ್ಯ ರಾಜಕಾರಣದಾಗ ಇರ್ತೀನಿ ಅಂತೇಳಿ ಅದನ್ನು ತಿರಸ್ಕರಿಸಿದ್ರು. ಬಹುತೇಕ ಅವ್ರಿಗೆ ಅಪೇಕ್ಷೆ ಇತ್ತು ಅಂದ್ರೆ ಹೋಗ್ತಿದ್ರು ಅವರು. ಆಮೇಲೆ ಅವ್ರ ಮಗನಿಗೆ ನನಗಿರೋ ಮಾಹಿತಿ ಪ್ರಕಾರ ಅವರಾಗಿ ಮಂತ್ರಿ ಕೇಳಿಲ್ಲ, ಹೈಕಮಾಂಡ್ದವರೇ ಅಕೊಮಡೇಟ್ ಮಾಡ್ಬೇಕಂತೇಳಿ ಅವರ ತ್ಯಾಗಕ್ಕೆ ಗೌರವಿಸ್ಬೇಕಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಷಯದಾಗ ಅದೇ ರೀತಿ ಅದ. ಅವರು ಸುದೀರ್ಘ ರಾಜಕಾರಣ ಮಾಡಿದ್ದಾರೆ ಕರ್ನಾಟಕದಾಗ. ಅವರು ಒಂದು ಕಾಲದಾಗ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಅವಕಾಶ ವಂಚಿತರಾದರು. ಅವ್ರಿಗೆ ಒಂದು ಅವಕಾಶ ಅವ್ರ ಕುಟುಂಬಕ್ಕೆ ಮಾಡಿರ್ಬೋದು ಪಕ್ಷ. ಇವತ್ತು ಪರಮೇಶ್ವರ್ ಅವರು ನಾನು ನಿನ್ನೆ ಗಮನಿಸಿದೆ, ಹೌದು ಅವರಿಗೆ 2-3 ಸಲ ಅವಕಾಶ ಬಂದಿದೆ. ಅವರು ಈಗ ನಾವು ಪರಮೇಶ್ವರ್ ಅಂತವ್ರು ಕೋಟಾದಾಗ ಬಂದ್ರು ಬರ್ಬೋದು, ಅವಕಾಶ ವಂಚಿತರಾಕೋತಿರೋದು ಅಂತ ಒಂದು ವರ್ಗ ಇರ್ತದೆ. ನಾವೆಲ್ಲ ಪರಮೇಶ್ವರ್ ಅವ್ರ ವರ್ಗಕ್ಕೆ ಸೇರಿದ್ದೇವೆ ತಿಳ್ಕೊತೀನಿ. ನಾವು ಸಿದ್ದರಾಮಯ್ಯನವ್ರ ವರ್ಗಕ್ಕೆ ಸೇರ್ತೀವಿ, DK ಶಿವಕುಮಾರ್ ಅವ್ರ ವರ್ಗಕ್ಕೆ ಸೇರ್ಲಿಕ್ಕಂದ್ರು ಪರಮೇಶ್ವರ್ ಅವ್ರ ವರ್ಗದಾಗಂತರೂ ಇರ್ತೀವಿ ನಾವು. ದ ಅಲ್ಟಿಮೇಟ್. ನಾನು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ರಿ ನೀವು, ನಾನು ವೈಯಕ್ತಿಕ ಆಗಲಿ ನನ್ನ ರಾಜಕೀಯ ಕಾರ್ಯಕ್ರಮಗಳು ಯಾವ ಪ್ರಮಾಣದ ಜನ ಸೇರ್ತಿತ್ತು. ಜನರು ಚುನಾವಣೆಗಳು ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್, ನಿಮ್ಮ ಶಕ್ತಿಯನ್ನು ಗೊತ್ತಾಗೋದು. ನಾನು ನಾಮಿನೇಟೆಡ್ ಲೀಡರ್ ಅಲ್ಲ, ಐ ಆಮ್ ಇಲೆಕ್ಟೆಡ್ ಲೀಡರ್. ಲಾಸ್ಟ್ 1986 26 ತನ ನಮ್ಮ ಫ್ಯಾಮಿಲಿ ಗೆದ್ಕೋದು ಬಂದಿದ್ದೀವಿ ನಾವು. 40 ವರ್ಷ ಆಯ್ತು, 86ರಿಂದ 2026 ಆ್ಯಂಡ್ ಎವ್ರಿ 5 years
ರಿಎಲೆಕ್ಟ್ ಹಾಕೋ ಬಂದಿನ. ಹೆಂಗೆ ಆರ್ ಟಿ ಆಫೀಸ್ನಾಗ ರಿನ್ಯೂವಲ್ ಆಗ್ತದಲ್ಲ ಹಂಗೆ ರಿನ್ಯೂವಲ್ ಹಾಕೋತ ಬಂದಿನ. ಐ ಆಮ್ ದ ನನ್ನ ಶಕ್ತಿ ಏನದನ್ನು ನಾನು ನನ್ನ ತಾಲೂಕಿನ ನನಗೇನು ಅವಕಾಶ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರಲ್ಲ ಅದು ಅವ್ರ ಶಕ್ತಿ, ನನ್ನ ಶಕ್ತಿ ಇಲ್ಲ, ನನಗೆ ಯಾವ ಶಕ್ತಿನೂ ಇಲ್ಲ. ಆದ್ರೆ ನನ್ನ ಜನ ನನಗೇನು ಪ್ರೀತಿ ಮಾಡಿದ್ದಾರೆ ಅವ್ರ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡ್ತಾಯಿದ್ದೆ. ನಂದು ಒಂದು ರಾಜಕಾರಣದಾಗ ಹೇಳ್ಬಿಡ್ತೀನಿ, ಜಾತಿ ರಾಜಕಾರಣ ನಾನು ಮೊದಲು ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ನಾನು ಕಾಂಗ್ರೆಸ್ ಸೆಕ್ಯುಲರಿಸಮ್ ಸಿದ್ಧಾಂತದ ಮೇಲೆ ಐಡಿಯಾಲಜಿ ಮೇಲೆ ರಾಜಕಾರಣ ಮಾಡೀನಿ. ಜಾತಿಗಳ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನೀವು ನನ್ನ ಸುದೀರ್ಘ 40 ವರ್ಷದ ನನ್ನ ಒಡನಾಡಿಗಳು ಯಾರ್ಯಾರು ಅದಾರ, ಯಾವ್ಯಾವ ಸಮುದಾಯದವ್ರು ಅದಾರ, ಯಾವ್ಯಾವ ವರ್ಗದವ್ರು ಅದಾರ ನೀವು ಗಮನಿಸಿದ್ರಿ ಅಂದ್ರೆ ಆ ವಿಷಯನೇ ಬರಂಗಿಲ್ಲ. ಆಮೇಲೆ ನನಗೆ ಯಾರೋ ಒಬ್ರು ಹೇಳಿದ್ರು ಲಿಂಗಾಯತ ಲೀಡರ್ಶಿಪ್ನಾಗ ನಿಮ್ಮ ಕೂಟ, ನನಗೆ ಅಧಿಕಾರ ಅವಕಾಶ ಕೊಡೋದಿನ ಇವು ಯಾವೂ ಮಾತಾಡಿಲ್ಲ. ಈಗ ಗುಲ್ಬರ್ಗ ಡಿವಿಷನ್ ಬೇರೆ, ಬೆಳಗಾವಿ ಡಿವಿಷನ್ ಬೇರೆ, ಮೈಸೂರು ಡಿವಿಷನ್ ಬೇರೆ, ಡಿವಿಷನ್ಗಳು ಅದಾವ. ಆಮೇಲೆ ಕೂಟ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಅವಕಾಶ ಕೊಟ್ಟವ್ರಿಗೆ ನೀವು ಕುಡ್ಕೋತ ಹೋದ್ರಿ ಅಂದ್ರೆ ಪರಮೇಶ್ವರನಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬಂದು ವೇದನೆ ಮಾತುಗಳು ಹೇಳ್ತೀನಿ ನಾನು. ಮುಂದಿನ ಎಕ್ಸ್ಪಾನ್ಷನ್ ಆದ ಬಳಿಕ ಆಗಲಿಲ್ಲ ಅಂದ್ರೆ ಅವರು ಏನು ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, SM ಕೃಷ್ಣ ಅವರಾಗಲಿ, ವೀರಪ್ಪ ಮೊಯ್ಲಿ ಅವರಾಗಲಿ, ಧರ್ಮ್ ಸಿಂಗ್ ಅವರಾಗಲಿ, ವೀರೇಂದ್ರ ಪಾಟೀಲ್ರಾಗಲಿ ಆ ವರ್ಗಕ್ಕೆ ಸೇರ್ತೇವೋ, ಏನು ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು ಈ ವರ್ಗಕ್ಕೆ ಸೇರ್ತೀವೋ ಅದು ಮುಂದಿನ ದಿನಮಾನ ಗೊತ್ತಾಗ್ತದೆ. ವಿದಿನ್ ಶಾರ್ಟ್ ಟರ್ಮ್ 15 ಡೇಸ್ದಾಗ ಗೊತ್ತಾಗ್ತದೆ. ಭಾಳ ಮುಚ್ಚಿಡಿದ್ರೆ ಏನು ಅರ್ಥ ಇಲ್ಲ, ಎಲ್ಲರಿಗೂ ಗೊತ್ತದ. ಅವಕಾಶಗಳ ರಾಜಕಾರಣದಾಗ ಯಾಕೆ ಸಿಗ್ತಾವ? ಸಮಾಜವಾದ ಸಿದ್ಧಾಂತದ ರಾಜಕಾರಣ ಮಾಡಿದವರಿಗೆ ಇತ್ತೀಚೆಗೆ ಕ್ಯಾಪಿಟಲಿಸ್ಟ್ ರಾಜಕಾರಣ ನಡೆದ, ಅರ್ಥ ಆಗ್ತದಲ್ಲ? ಕ್ಯಾಪಿಟಲಿಸ್ಟ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗ್ಯದ. ಈ ಕ್ಯಾಪಿಟಲಿಸ್ಟ್ ಪಾಲಿಟಿಕ್ಸ್ ಒಳ್ಳೇದಲ್ಲ, ಇಷ್ಟು ಮಾತ್ರ ನಾನು ಹೇಳ್ತೇನೆ. ಸೈದ್ಧಾಂತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಕ್ಕಂಥ ಒಂದು ವರ್ಗಕ್ಕೆ ಏನು ಸೇರಿದ್ದೀವಿ, ಈ ಕ್ಯಾಪಿಟಲಿಸ್ಟ್ ರಾಜಕಾರಣ ಬರಬಾರ್ದು. ಮತ್ತು ನಾನು ಇವತ್ತೇ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅದರ ವಿರುದ್ಧ ರಾಜಕಾರಣ ಮಾಡೋರಿಗೆ ನಾವು ಅದು ಪಕ್ಷವನ್ನು ಮೀರಿ ಕ್ಯಾಪಿಟಲಿಸ್ಟ್ ವಿ ಡೋಂಟ್ ಅದಕ್ಕೆ ಕೇರ್ ಮಾಡಂಗಿಲ್ಲ. ಮತ್ತು ಬರಬಾರ್ದು ಪಕ್ಷಗಳಲ್ಲಿ ಕ್ಯಾಪಿಟಲಿಸ್ಟ್. ನಾನು ಅದನ್ನು ನಿಮ್ಮ ವಿವೇಚನೆ ಬಿಡ್ತೀನಿ, ಅದು ಸೂಕ್ಷ್ಮವಾಗಿ ಹೇಳಿದೆ. ಅಲ್ಲ, ಅದನ್ನು ಪಕ್ಷ ಮತ್ತು ಸರ್ಕಾರ ಉತ್ತರ ಹೇಳಬೇಕಾಗ್ತದೆ. ನಾನು ನಿಮ್ಮ ಮುಖಾಂತರ ನನ್ನ ನಿವೇದನೆಯನ್ನು, ನನ್ನ ಭಾವನೆಗಳನ್ನು ಅಲ್ಲ, ಯಾರು ಅದನ್ನ ನಿರ್ಣಯ ಮಾಡೋರಿದ್ದಾರೆ ಅದನ್ನು ಅವ್ರು ಗಮನಿಸಬೇಕಾಗ್ತದೆ. ನೀವು ಹೇಳೋ ಪ್ರಶ್ನೆಗೆ ಇಲ್ಲ, ಇನ್ನೂ ಅವಕಾಶದ ಸರಿಪಡಿಸ್ಬೋದು. ಆಶಾಭಾವನೆ ಎಂದ್ರೂ ಅಲ್ಲ. ಯಾಕೆ ನೀವು ಅಸ್ಯೂಮ್ ಮಾಡ್ಲಿಕ್ಕೆ ಹೋಗ್ತೀರಿ? ಇಟ್ಸ್ ಟೂ ಅರ್ಲಿ. ಎಲ್ಲ ಒಪಿನಿಯನ್ ಏನೇನೋ ಕ್ರಿಯೇಟ್ ಆಗ್ತಿರ್ತಾವ, ಅದನ್ನ ಬಗ್ಗೆ ನಾವು ಉತ್ತರಿಸ್ಲಿಕ್ಕೆ ಹೋಗೋದಿಲ್ಲ. ನಾನೇನಾದ್ರೂ ಮಾತಾಡಿನ, ನನ್ನಿಂದ ಏನಾದ್ರೂ ಆ ಮಾತುಗಳು ಬಂದಿದ್ದಾವ. ಈಗ ಐ ವಿಲ್ ಹೋಪ್, ನೋಡ್ರಿ, ಮನುಷ್ಯ ಬದುಕೋದೇ ಹೋಪ್ ಮೇಲೆ. ವಿ ವಿಲ್ ವೇಟ್, ಪಾರ್ಟಿ ವಿಲ್ ಟೇಕ್ ಕಾಲ್. ಅವ್ರು ಏನು ಡಿಸಿಷನ್ ತಗೋತಾರೆ, ಐ ವಾಸ್ ವೇಟಿಂಗ್ ಫಾರ್ ಡಿಸಿಷನ್. ಆಫ್ಟರ್ ಡಿಸಿಷನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಸ್ಟ್ರಾಂಗ್ ವರ್ಡ್ಸ್. ದಿಲ್ಲಿಗೆ ಮೊನ್ನೆ ನಾವು ಹೋಗಿದ್ದೀವಿ, ಮೊನ್ನೆ ದಿಲ್ಲಿಗೆ ಹೋಗಿ ಬಂದಿನು. ಇನ್ನೂ ಶಾರ್ಟ್ಲಿ ಅವಶ್ಯಕತೆ ಕಂಡು